ನಮಸ್ಕಾರ, ನ್ಯೂಸ್ 84ಗೆ ಸ್ವಾಗತ. ನಾನು ನವಿತಾ ಜೈನ್. ಕೋವಿಡ್ ಹೆಚ್ಚಾಗ್ತಾ ಇದ್ರು ಬಿಜೆಪಿ ಶಾಸಕರು ಮಾತ್ರ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾನೆ ಇದ್ದಾರೆ. ಬೆಳಗಾವಿಯಲ್ಲಿ ಶಾಸಕ ಅನಿಲ್ ಬೆನಕೆ ಕೊರೋನಾ ರೂಲ್ಸ್ ಅನ್ನ ಈಗ ಉಲ್ಲಂಘನೆ ಮಾಡಿದ್ದಾರೆ. ಕೋವಿಡ್ ಪ್ರಕರಣ ದಿನದಿಂದ ದಿನಕ್ಕೆ ಯಾವ ರೀತಿಯಾಗಿ ಏರಿಕೆಯಾಗ್ತಾ ಇದೆ ಅನ್ನೋದು ಇಡೀ ಒಂದು ರಾಜ್ಯದ ಜನತೆಗೆ ಗೊತ್ತಿದೆ. ಜನಪ್ರತಿನಿಧಿಗಳು, ಸರ್ಕಾರ ಆಲ್ರೆಡಿ ಈಗಾಗಲೇ ಇದರ ಬಗ್ಗೆ ಮಾರ್ಗಸೂಚಿ ಹೊರಡಿಸೋದರ ಜೊತೆಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದ್ರೂ ಕೂಡ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಇದನ್ನ ಬ್ರೇಕ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ಎಮ್ಮೆ ಓಡಿಸುವ ಸ್ಪರ್ಧೆಗೆ ಚಾಲನೆ ಕೊಟ್ಟಿದ್ದಾರೆ ಅನಿಲ್ ಬೆನಕೆ. ಮಕರ ಸಂಕ್ರಮಣ ನಿಮಿತ್ತ ಎಮ್ಮೆ ಓಡಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಅನಿಲ್ ಬೆನಕೆ ಬೆಳಗಾವಿ ಉತ್ತರ ಕ್ಷೇತ್ರದ ಬಿಜೆಪಿ ಶಾಸಕರು ನಿನ್ನೆ ಸಂಜೆ ಚೌಹಾಟ್ ಗಲ್ಲಿಯಲ್ಲಿ ಎಮ್ಮೆ ಓಡಿಸುವ ಸ್ಪರ್ಧೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸಾಮಾಜಿಕ ಅಂತರವೇ ಇರಲಿಲ್ಲ. ನೂರಾರು ಜನ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮರೆತು ಭಾಗಿಯಾಗಿದ್ರು. ಕೋವಿಡ್ ಹೆಚ್ಚುತ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಪ್ರಕರಣಗಳು ಏರಿಕೆಯಾಗ್ತಾ ಇರುವ ಸಂದರ್ಭದಲ್ಲಿ ಜನರಿಗೊಂದು ಆತಂಕ ಇದೆ. ಲಾಕ್ಡೌನ್ ಮಾಡ್ತಾರೇನೋ ಅನ್ನುವಂತಹ ಆತಂಕ ಇದೆ. ಆದ್ರೆ ಆ ಆತಂಕ ಕೇವಲ ಮನಸ್ಸಲ್ಲಿ ಅಷ್ಟೇನಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಅವರು ನಡ್ಕೊಳ್ಳುವಂತಹ ರೀತಿ, ಶಾಸಕರು ನಡ್ಕೊಳ್ಳುವಂತಹ ರೀತಿ ಆಗಿರ್ಬೋದು, ಜನರು ಯಾವ ರೀತಿಯಾಗಿ ಬರಿತಾ ಇದ್ದಾರೆ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಮಾಸ್ಕ್ ಗಳನ್ನ ಹಾಕೊಂಡಿಲ್ಲ, ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಒಂದು ರೀತಿಯ ಬೇಜವಾಬ್ದಾರಿ ವರ್ತನೆಯನ್ನ ತೋರಿಸ್ತಾ ಇದೆ. ಮತ್ತೊಂದು ಕಡೆ ನಾವು ಗಮನಿಸಬಹುದು, ಶಾಸಕರಿಂದ ಬೇಜವಾಬ್ದಾರಿ ವರ್ತನೆ ಕೂಡ ಅಲ್ಲಿ ನಡೆದಿದೆ. ಇನ್ನು ಶ್ರೀಕೃಷ್ಣ ಮಠದಲ್ಲಿ ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ವೀಕೆಂಡ್ ಕರ್ಫ್ಯೂ ನಡುವೆಯೂ ಉಡುಪಿಯಲ್ಲಿ ರಥೋತ್ಸವ ನಡೆದಿದೆ. ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ರಥ ಎಳೆಯುವಾಗ ಪ್ರಸಾದ ಸ್ವೀಕಾರದ ಸಮಯದಲ್ಲೂ ಅಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ. ಉಚಿತ ಮಾಸ್ಕ್ ಅನ್ನ ವಿತರಿಸಿದ್ರು, ಆದ್ರೆ ಬಹುತೇಕ ಮಂದಿ ಮಾಸ್ಕ್ ಹಾಕೇ ಇರಲಿಲ್ಲ. ಅಷ್ಟಮಠಾಧೀಶರ ಸಮ್ಮುಖದಲ್ಲಿ ನಡೆದಂತಹ ಹಗಲು ರಥೋತ್ಸವದಲ್ಲೂ ಕೊರೋನಾ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಉಡುಪಿಯಲ್ಲಿ ರಥೋತ್ಸವವನ್ನ ನಡೆಸಲಾಗಿದೆ. ಹಗಲು ರಥೋತ್ಸವದಲ್ಲಿ ಜನ ಯಾವ ರೀತಿಯಾಗಿ ನಡೆದಿದ್ರು ಅನ್ನೋದನ್ನ ನೀವೇ ನೋಡಬಹುದು. ದೃಶ್ಯಗಳೇ ಹೇಳುತ್ತೆ, ನಾವು ಅದನ್ನ ಹೇಳುವಂತಹ ಅವಶ್ಯಕತೆನೇ ಇಲ್ಲ. ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಾ ಇರೋದ್ರಿಂದ ಉಡುಪಿಯಲ್ಲೂ ಸಾಕಷ್ಟು ಆತಂಕದ ವಾತಾವರಣ ಇದೆ. ಎಷ್ಟೇ ಕಠಿಣ ನಿಯಮಗಳನ್ನ ಅಲ್ಲಿ ಜಾರಿಗೊಳಿಸಿದ್ರೂ ಕೂಡ ಅಲ್ಲೂ ಏರಿಕೆ ಆಗ್ತಾ ಇದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ. ಆದ್ರೆ ನಿನ್ನೆ ಈ ಒಂದು ಕೃಷ್ಣ ಮಠದಲ್ಲಿ ನಡೆದಂತಹ ಈ ಹಗಲು ರಥೋತ್ಸವದಲ್ಲಿ ಜನಸಾಗರ ಯಾವ ರೀತಿಯಾಗಿತ್ತು, ಕೊರೋನಾ ರೂಲ್ಸ್ ಗಳಲ್ಲಿ ಎಷ್ಟರ ಮಟ್ಟಿಗೆ ಪಾಲನೆ ಆಗಿದೆ ನೀವೇ ನೋಡಿ. ವೀಕೆಂಡ್ ಲಾಕ್ಗೆ ಬೆಂಗಳೂರಲ್ಲಿ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿದ್ದು, ಮನೆಯಿಂದ ಹೊರ ಬಂದಿಲ್ಲ ಬೆಂಗಳೂರಿಗರು. ಮನೆಯಲ್ಲೇ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ವೀಕೆಂಡ್ ಲಾಕ್ ಡೌನ್ ಅಂದ್ರೆ ಈಗ ಸೆಕೆಂಡ್ ವೀಕೆಂಡ್ ಲಾಕ್ ಡೌನ್ ನಲ್ಲಿ ಈ ಒಂದು ಹಬ್ಬ ಕೂಡ ಬಂದಿದೆ. ಆದ್ರೆ ಈ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ನೋಡೋದಾದ್ರೆ ಯಾರು ಕೂಡ ಹೊರಗಡೆ ಬಂದಿಲ್ಲ ಅಷ್ಟರ ಮಟ್ಟಿಗೆ ಬೆಂಗಳೂರಲ್ಲಿ ಅನ್ನೋದನ್ನ ನೋಡಬಹುದು. KR ಮಾರ್ಕೆಟ್ ಆಗಿರ್ಬೋದು, ಮೆಜೆಸ್ಟಿಕ್ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇತ್ತು. ಬೆರಳೆಣಿಕೆಯಷ್ಟು ಮಾತ್ರ ವಾಹನಗಳು ಸಂಚಾರವನ್ನ ಮಾಡಿದ್ದು, ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಆಗ್ಲೇ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಬೆಂಗಳೂರಲ್ಲಿ ವೀಕೆಂಡ್ ಲಾಕ್ ಡೌನ್ ನ ಪಾಲನೆ ಆಗ್ತಾ ಇದೆ, ಜನ ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾಗಿ ವೀಕೆಂಡ್ ಲಾಕ್ ಡೌನ್ ನ ಎಫೆಕ್ಟ್ ನ ಕಾರಣಕ್ಕಾಗಿ ಜಯನಗರದ 4th ಬ್ಲಾಕ್ ಸಂಪೂರ್ಣವಾಗಿ ಖಾಲಿ ಹೊಡೆದಿದೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಶಾಪಿಂಗ್ ಸೆಂಟರ್ಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಜಯನಗರದ ಬಸ್ ನಿಲ್ದಾಣ ಖಾಲಿ ಹೊಡಿತಾ ಇದೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಕಂಡು ಬಂದಂತಹ ದೃಶ್ಯ ಇದು. ವೀಕೆಂಡ್ ಬಂತಂದ್ರೆ ಸಾಕು, ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಶಾಪಿಂಗ್ ಬಹಳಷ್ಟು ಮಾಡಿಸಿದ ಜಾಗಗಳಂದ್ರೆ ಜಯನಗರ 4 ಬ್ಲಾಕ್, ಕಮರ್ಷಿಯಲ್ ಸ್ಟ್ರೀಟ್, MG ರೋಡ್, ಸ್ಟ್ರೀಟ್ ರೋಡ್, ಹೀಗೆ ಎಲ್ಲ ಕಡೆಗೆ ಬಹಳಷ್ಟು ಜನ ಓಡಾಡ್ತಾರೆ. ಬೆಂಗಳೂರಿನ ಜಯನಗರ 4 ಬ್ಲಾಕಲ್ಲಿ ಯಾವ ರೀತಿಯಾಗಿ ಸಿಚುವೇಶನ್ ಇದೆ ಅನ್ನೋದನ್ನ ನಾವು ನಿಮಗೆ ತೋರಿಸುವಂಥ ಪ್ರಯತ್ನ ಪಡ್ತೀವಿ. 2ನೇ ವಾರ ವೀಕೆಂಡ್ ಲಾಕ್ಡೌನ್ ಆಗಿರೋ ಕಾರಣಕ್ಕಾಗಿ ಜನರ ಓಡಾಟಕ್ಕೆ ಅವಕಾಶ ಇಲ್ಲ. ಅನಾವಶ್ಯಕವಾಗಿ ಯಾರಾದರೂ ಓಡಾಡ್ತಿದ್ರೆ ಅವ್ರ ಮೇಲೆ ಪೊಲೀಸರು ಕ್ರಮವನ್ನು ಕೈಗೊಳ್ತಾರೆ. ದಂಡ ಕೂಡ ಹಾಕುವಂಥ ಪ್ರಯತ್ನ ಬೆಳಗ್ಗೆಯಿಂದನೂ ಕೂಡ ನಡೀತಾ ಇದೆ. ಈಗ ಜಯನಗರ 4 ಬ್ಲಾಕ್ ಶಾಪಿಂಗ್ ಮಾಲಲ್ಲಿ ಬಹುತೇಕವಾಗಿ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿರೋ ದೃಶ್ಯಗಳು ಕಂಡು ಬರ್ತಾ ಇದೆ.
ಸೊ ಪ್ರತಿ ವಾರ ಶುಕ್ರವಾರ, ಶನಿವಾರ, ಐತವಾರ ಬಂದರೆ ಸಾಕು ಭಾಳಷ್ಟು ಸಂಖ್ಯೆಯಲ್ಲಿ ಹೆಂಗಳೆಯರು ಶಾಪಿಂಗಲ್ಲಿ ಬ್ಯುಸಿ ಆಗ್ತಾ ಇದ್ರು. ಈಗ ವೀಕೆಂಡ್ ಲಾಕ್ಡೌನ್ 2ನೇ ವಾರನೂ ಕೂಡ. ಸೊ ತರಕಾರಿ ಮತ್ತು ಅಗತ್ಯ ವಸ್ತು ಇರುವಂಥವುಗಳಿಗೆ ಮಾತ್ರ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಾದಂಥ ಕೆಲವು ಶಾಪ್ಗಳು ಓಪನ್ ಆಗಿರೋದು ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ಹೊರತುಪಡಿಸಿದಂತೆ ಶಾಪ್ಗಳು ಬಹುತೇಕ ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಜಯನಗರ 3rd ಬ್ಲಾಕ್ ಇದು. ಜಯನಗರ 3rd ಬ್ಲಾಕಲ್ಲಿ ಭಾಳಷ್ಟು ಶಾಪ್ಗಳಿದ್ದಾವೆ. ಸಣ್ಣ ಶಾಪ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಶಾಪ್ಗಳು. ಒಂದು ಮುಂಭಾಗದಲ್ಲೂ ಕೂಡ ಸಾಕಷ್ಟು ಬಟ್ಟೆಗಳನ್ನೆಲ್ಲ ಇಟ್ಕೋತಾ ಇದ್ರು. ಇಲ್ಲಿ ಈಗ ಆ ದೃಶ್ಯಗಳು ಯಾವುವು ಕೂಡ ಕಂಡು ಬರ್ತಾ ಇಲ್ಲ. ಎಲೆಕ್ಟ್ರಿಕಲ್ ಶಾಪಿಂದ ಹಿಡಿದು ಬೇರೆ ಬೇರೆ ಸ್ಟ್ರೀಟ್ ಲೈಟ್ ಶಾಪ್ಗಳಿರ್ಬೋದು. ಗ್ರಾಸರಿ ಶಾಪ್ ಓಪನ್ ಇದೆ, ಯಾಕಂದರೆ ಎಸೆನ್ಷಿಯಲ್ ಸರ್ವಿಸ್ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರೋದ್ರಿಂದಾಗಿ ಓಪನ್ ಇದೆ. ಇದು ಹೊರತುಪಡಿಸಿದಂತೆ ಈ ಬೇರೆ ಬೇರೆ ಯಾವ ಶಾಪ್ಗಳು ಕೂಡ ಇಲ್ಲದೆ ಇರೋದು ಮತ್ತು ಜನಸಂಚಾರನೂ ಕೂಡ ತುಂಬ ಅಂದರೆ ತುಂಬ ವಿರಳವಾಗಿರೋದು. ಒಂದು ಬೇಕರಿ ಓಪನ್ ಆಗಿರೋ ದೃಶ್ಯ ಕಂಡು ಬರ್ತಾ ಇದೆ. ಜಯನಗರ 4th ಬ್ಲಾಕ್ ಕಡೆಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಕಾಂಪ್ಲೆಕ್ಸ್ ಸುತ್ತಲೂ ಕೂಡ ಭಾಳಷ್ಟು ಟ್ರಾಫಿಕ್ ಜಾಮ್ ಇರೋದು ಪ್ರತಿದಿನ ಸಾಮಾನ್ಯ ದಿನಗಳಲ್ಲಿ. ಬಟ್ ಈಗ ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಬಹಳ ಅಂದರೆ ಭಾಳ ಕಡಿಮೆ. ಜನರು ಯಾರೂ ಕೂಡ ಓಡಾಟವಿಲ್ಲ. ಯಾಕಂದರೆ ಪೊಲೀಸರು ವಿನಾಕಾರಣವಾಗಿ ಓಡಾಡ್ತಿದ್ರೆ ಅಥವಾ ವೆಹಿಕಲ್ಗಳ ಮೂವ್ಮೆಂಟ್ ಇದ್ದರೆ ಅವುಗಳ ಮೇಲೆ ದಂಡ ಹಾಕುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಜಯನಗರ 4 ಬ್ಲಾಕ್ನ ಮೇನ್ ಕಾಂಪ್ಲೆಕ್ಸ್ ಇದು. ಇಲ್ಲಿ ಮ್ಯಾಕ್ಸಿಮಮ್ ಬಟ್ಟೆ ಶಾಪ್ಗಳೆಲ್ಲವೂ ಕೂಡ ಇರೋದು. ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಇವತ್ತು ಮತ್ತು ನಾಳೆ 2 ದಿನನೂ ಕೂಡ ಕ್ಲೋಸ್ ಆಗುತ್ತೆ. ಸೊ ಮೊದಲ ವಾರ ಸ್ವಲ್ಪ ಮಟ್ಟಿಗೆ ಪೊಲೀಸರು ವಿನಾಯಿತಿಯನ್ನು ನೀಡಿದರು. ಬಟ್ 2ನೇ ವಾರ ಪೊಲೀಸರು ವಿನಾಯಿತಿಯನ್ನು ನೀಡಿಲ್ಲ. ಸಾಕಷ್ಟು ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ದೃಶ್ಯಗಳನ್ನು ನೋಡ್ತಾ ಹೋದರೆ ಕಂಡು ಬರುತ್ತೆ. ಮೇನ್ ಕಾಂಪ್ಲೆಕ್ಸ್ ಜಯನಗರ 4 ಬ್ಲಾಕ್ನ ಮೇನ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಬರ್ತಾ ಇದ್ದೀವಿ. ಎಲ್ಲ ಶಾಪ್ಗಳೆಲ್ಲವೂ ಕೂಡ ಕ್ಲೋಸ್ ಆಗಿರೋದು ಕಂಡು ಬರ್ತಾ ಇದೆ. ಎಡಭಾಗದಲ್ಲಿ BMTC ಬಸ್ ನಿಲ್ದಾಣ ಇದೆ. ವೆಹಿಕಲ್ಗಳ ಮೂವ್ಮೆಂಟು ಕೂಡ ಇಲ್ಲ, ಭಾಳ ಕಡಿಮೆ. ಒಂದೇ ಒಂದು ಬಸ್ ಕೂಡ ಇಲ್ಲ. ಬರೀ 10% ಮಾತ್ರ ಆಪ್ರೇಟ್ ಮಾಡ್ತಾ ಇದೆ BMTC. ಸೊ ಅದರಲ್ಲೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ಇದ್ದರೆ ಮಾತ್ರ ವೆಹಿಕಲ್ಗಳ ಮೂವ್ಮೆಂಟ್ ಆಗುತ್ತೆ. ಪ್ರಯಾಣಿಕರು ಕೂಡ ಇಲ್ಲದೆ ಇರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ರೋಡ್ ಕೂಡ ಭಾಳ ಅಂದರೆ ಭಾಳ ವೆಹಿಕಲ್ಗಳ ಮೂವ್ಮೆಂಟೇ ಇಲ್ಲದೆ ಇರೋ ರೀತಿಯಾಗಿ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಕೆಲವು ವೆಹಿಕಲ್ಗಳು ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಇದ್ದರೆ ವೆಹಿಕಲ್ಗಳ ಮೂವ್ಮೆಂಟ್ ಇದೆ. ಇದು ಜಯನಗರ 4 ಬ್ಲಾಕ್ ಮತ್ತು 3rd ಬ್ಲಾಕ್ನಲ್ಲಿ ಪ್ರತಿದಿನ, ಅದರಲ್ಲೂ ಕೂಡ ಕರೋನಾ ಮುಂಚಿತವಾಗಿ ಎಷ್ಟು ಜನ ಓಡಾಡ್ತಾ ಇದ್ರು, ಶಾಪಿಂಗ್ಗೆ ಬ್ಯುಸಿ ಆಗ್ತಾ ಇದ್ರು. ಬಟ್ ಕರೋನಾದಿಂದಾಗಿ, ವೀಕೆಂಡ್ ಲಾಕ್ಡೌನ್ನಿಂದಾಗಿ ಈಗ ಆ ಸಿಚುವೇಶನ್ ಸಂಪೂರ್ಣವಾಗಿ ಬದಲಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಈಗಾಗಲೇ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ದು ಜಯನಗರ 4th ಬ್ಲಾಕ್ ಅಲ್ಲಿ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಸನ್ನಿವೇಶ ಬದಲಾಗಿದೆ ಅಂತ ಹೇಳಿ. ಆದ್ರೆ ಬೀದರ್ ತೆಲಂಗಾಣ ಚೆಕ್ ಪೋಸ್ಟ್ ಮಾತ್ರ ಬದಲಾಗುವ ಹಾಗೆ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಯಾಕಂದ್ರೆ ಬೀದರ್ ತೆಲಂಗಾಣ ಚೆಕ್ ಪೋಸ್ಟ್ ಖಾಲಿ ಆಗಿದೆ ಅಲ್ಲಿ. ಯಾಕಂದ್ರೆ ಇಲ್ಲಿ ವೀಕೆಂಡ್ ಕರ್ಫ್ಯೂ ಇದೆ, ಆದ್ರೆ ಗಡಿಯಲ್ಲಿ ಸಿಬ್ಬಂದಿ ಇಲ್ಲ. ಯಾಕೆ? ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು, ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿಲ್ಲ, ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಖಾಲಿ ಇರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಆರೋಗ್ಯ ತಪಾಸಣೆ ಮಾಡಲೇಬೇಕಾಗುತ್ತೆ, ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ, ಟೆಸ್ಟ್ ಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಅಲ್ಲಿ ಗಡಿಗಳಲ್ಲಿ ಭಯ ಇಲ್ಲದೆ ಜನ ಓಡಾಡ್ತಿದ್ದಾರೆ. ಹೊರ ರಾಜ್ಯದಿಂದ ಬರುವವರ ತಪಾಸಣೆ ಮಾಡೋದಕ್ಕೆ ಯಾರು ಇಲ್ಲ. ಕೇವಲ ತೆಲಂಗಾಣ ಸರ್ಕಾರದಿಂದ ಮಾತ್ರ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಆದ್ರೆ ಇಲ್ಲಿ ಕರ್ನಾಟಕದ ಸಿಚುವೇಶನ್ ನಾವು ನೋಡಿದ್ರೆ ಸಂಪೂರ್ಣವಾಗಿ ಅಲ್ಲಿ ಸನ್ನಿವೇಶವೇ ಬದಲಾಗಿದೆ. ಇನ್ನು ಯಾದಗಿರಿಯ ಮೈಲಾಪುರ ಜಾತ್ರೆಯಲ್ಲಿ ಭಕ್ತರಿಂದ ಜಪ್ತಿ ಮಾಡಿದ ಕುರಿಗಳಿಂದ ಈಗ ಲಕ್ಷಾಂತರ ರೂಪಾಯಿ ಆದಾಯ ಬಂದಿದೆ. ಮೈಲಾಪುರ ಜಾತ್ರೆಯಲ್ಲಿ ಜಪ್ತಿ ಮಾಡಿದ ಕುರಿಮರಿಗಳನ್ನ ಜಿಲ್ಲಾಡಳಿತ ಹರಾಜು ನಡೆಸಿ ಮಾರಾಟ ಮಾಡಿದೆ. 210 ಕುರಿಮರಿಗಳಿಗೆ 3,45,000 ರೂಪಾಯಿ ಆದಾಯ ಬಂದಿದೆ. ಆದರೆ ಕರ್ಫ್ಯೂ ನಡುವೆ ಜಿಲ್ಲಾಡಳಿತವೇ ಜನರನ್ನ ಸೇರಿಸಿ ಹರಾಜು ಮಾಡಿ ನಿಯಮವನ್ನ ಉಲ್ಲಂಘನೆ ಮಾಡಿದೆ. ಮೈಲಾರಪುರದ ಮೈಲಾರಲಿಂಗೇಶ್ವರ ಜಾತ್ರೆಯನ್ನ ಕೋವಿಡ್ ಹಿನ್ನೆಲೆ ಜಿಲ್ಲಾಡಳಿತ ಈ ಬಾರಿ ರದ್ದು ಮಾಡಿತ್ತು. ಜಾತ್ರೆ ರದ್ದು ಮಾಡಿದ್ರೂ ಭಕ್ತರು ಜಾತ್ರೆ ನಡೆಯುತ್ತೆ ಅಂತ ಹೇಳಿ ಮಲ್ಲಯ್ಯನ ಪಲ್ಲಕ್ಕಿ ಮೇಲೆ ಕುರಿ ಎಸೆಯೋದಕ್ಕೆ ತಗೊಂಡು ಬಂದಿದ್ರು. ಈ ವೇಳೆ ಭಕ್ತರಿಂದ ಪೊಲೀಸರು ಕುರಿಮರಿಗಳನ್ನ ಜಪ್ತಿ ಮಾಡಿ ಈಗ ಜಿಲ್ಲಾಡಳಿತ ಹರಾಜು ಮಾಡಿದೆ. ಹರಾಜಿನಲ್ಲಿ ಬಂದಿದ್ದ ಜನ ಕೂಡ ಸಾಮಾಜಿಕ ಅಂತರವನ್ನಂತೂ ಪಾಲಿಸಿರಲಿಲ್ಲ. ಕೆಲವರು ಭಕ್ತರು ಏನ್ ಮಾಡ್ತಾರ, ಈಗ ಮಲ್ಲಯ್ಯನ ಮ್ಯಾಗ ಕೊಟ್ರ ಅಂದ್ಮ್ಯಾಕ ನಮ್ಮ ಮಲ್ಲಯ್ಯ ದೇವ್ರ ಅಂತ ರೂಪದಾಗ ಇವ್ನ ಸಾಕಿ ಪಾಲನೆ ಮಾಡ್ಬೇಕಂತ ಹೇಳಿ ಟೆಂಡರ್ದಲ್ಲಿ ಭಾಗಿಯಾಗಿ ಈಗ ಒಂದು ಅದು ಟೆಂಡರ್ದಲ್ಲಿ ಭಾಗಿಯಾದ ಎಲ್ಲರಿಗಿಂತ ಹೆಚ್ಚಿಗೆ ಆದ್ರೆ 100-200 ರೂಪಾಯಿ ಹೆಚ್ಚಿಗೆ ಆದ್ರೂ ತಗೊಂಡೋಗಿ ಸಾಕ್ಬೇಕಂತ ದೇವ್ರ ನಾವು ನೋಡಿಲ್ಲ, ಮಾತಾಡೋದಿಲ್ಲ. ಇವು ಮರಿಗಳೇ ಒಂದು ದೇವ್ರ ರೂಪದಾಗ ಒಂದು ಸಾಕಿ ಆ ಬಂದಿರತಕ್ಕ ಅಂದಲ್ಲಿ ಮತ್ತೆ ಅದು ಗುಂಡಿಗೆ ಆಗ್ತಕ್ಕಂಥ ಕೆಲಸ.
ಇನ್ನುಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮಡಿಕೇರಿಯ ರೆಸಾರ್ಟ್ಗಳಲ್ಲಿ ಕೋವಿಡ್ ರೂಲ್ಸ್ ಅನ್ನ ಪಾಲನೆ ಮಾಡುವ ಹಾಗೆ ಕಾಣಿಸ್ತಾ ಇಲ್ಲ. ಸಂಪೂರ್ಣವಾಗಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡಲಾಗಿದೆ. ಸಿಬ್ಬಂದಿಗೆ ಕೋವಿಡ್ ಬಂದಿದೆ, ಆದ್ರೆ ರೆಸಾರ್ಟ್ ಅನ್ನ ಮಾತ್ರ ಸೀಲ್ ಡೌನ್ ಮಾಡ್ತಾ ಇಲ್ಲ. ಕೂರ್ಗ್ ವೈಲ್ಡರ್ಸ್ ರೆಸಾರ್ಟ್ ಸಿಬ್ಬಂದಿಗೆ ಸೋಂಕು ತಗುಲಿದೆ, ಸೀಲ್ ಡೌನ್ ಮಾತ್ರ ಕಾಣಿಸ್ತಾ ಇಲ್ಲ ಇಲ್ಲಿ ಮಾಡೋದು. ಮಡಿಕೇರಿಯ ಮೇಕೇರಿಯಲ್ಲಿರುವ ಕೂರ್ಗ್ ವೈಲ್ಡರ್ಸ್ ರೆಸಾರ್ಟ್ನಲ್ಲಿ 31 ಸಿಬ್ಬಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ವೈಲ್ಡರ್ಸ್ ರೆಸಾರ್ಟ್ ನಿರ್ಲಕ್ಷ್ಯವನ್ನ ಮಾಡಿದ್ದು, ಸಿಬ್ಬಂದಿಗೆ ಸೋಂಕು ಇದ್ರೂ ಕೂಡ ರೆಸಾರ್ಟ್ ಅನ್ನ ಸೀಲ್ ಡೌನ್ ಮಾಡದೆ ಹಾಗೆ ಓಪನ್ ಮಾಡಿದೆ. ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಆದೇಶಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಸ್ಥಳಕ್ಕೆ ಕೊಡಕ್ಕು ಡಿಎಚ್ಒ ವೆಂಕಟೇಶ್, ತಹಶೀಲ್ದಾರ್ ಮಹೇಶ್ ಭೇಟಿಯನ್ನ ಕೊಟ್ಟು ರೆಸಾರ್ಟ್ ಸೀಲ್ ಡೌನ್ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ತಹಶೀಲ್ದಾರ್ ಮಾತ್ರ ಮೀನಾಮೇಷ ಮಾಡೋದಕ್ಕೆ, ಸೀಲ್ ಡೌನ್ ಮಾಡೋದಕ್ಕೆ ನಿರ್ದೇಶನ ಮಾಡಿದ್ದೇನೆ ಅಂತ ಹೇಳಿ ಡಿಎಚ್ಒ ಹೇಳಿದ್ರು. ಸೋಂಕಿತರನ್ನ ಪ್ರತ್ಯೇಕವಾಗಿ ಇರಿಸಲಾಗಿದೆ ಅಂತ ಹೇಳಿದ್ದಾರೆ ತಹಶೀಲ್ದಾರ್ ಮಹೇಶ್. ಇಲ್ಲಿ ಪೌಲ್ ರೆಸಾರ್ಟ್ ಅಂತ ಮೇಕೇರಿಯಲ್ಲಿ, ಮಡಿಕೇರಿ ಟೌನಲ್ಲಿದೆ ಇದು. ಸೊ ಇದರಲ್ಲಿ ಏನಂದರೆ ಫಸ್ಟ್ ಒಂದು 2 ಪಾಸಿಟಿವ್ ಬಂದಿತ್ತು. ಅದರಂತೆ ನಾವು ಉಳಿದ 145 ಜನ ಒಟ್ಟು ಇಲ್ಲಿ ಸ್ಟಾಫ್ ಇರೋದು, ಅಷ್ಟು ಜನಕ್ಕೆ ನಾವು ಟೆಸ್ಟ್ ಮಾಡಿದ್ದೀವಿ. ಟೆಸ್ಟ್ ಮಾಡಿದ್ರಲ್ಲಿ 29 ಪಾಸಿಟಿವ್ ಬಂತು. 29 ಪ್ಲಸ್ 2 31 ಪಾಸಿಟಿವ್ ಆಯಿತು ಟೋಟಲ್ಲು. ನಮ್ಮದೇನು ಅಂದರೆ ಆ 29 ಜನನು ಹಾಸ್ಪಿಟಲೈಸ್ ಮಾಡೋಕ್ಕೆ ಹೇಳಿದ್ವಿ ನಿನ್ನೆ. ಅವರೆಲ್ಲ ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಟ್ರಯಾಜ್ ಟೀಮ್ಗೆ ತೋರಿಸಿದ್ದಾರೆ. ಎಲ್ಲರೂ ಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಅವ್ರನ್ನೆಲ್ಲ ಹೋಮ್ ಐಸೋಲೇಷನ್ಗೆ ಹೇಳಿದ್ದಾರೆ. ಕ್ಲೋಸ್ ಮಾಡಬೇಕು ಅಂತಲೇ ನಾನು ಅಡ್ವೈಸ್ ಮಾಡಿರೋದು. ನಾವು ಅಡ್ವೈಸ್ ಮಾಡಿದ್ದೀವಿ ಲೆಫ್ಟ್ ಟು ದೆಮ್. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಮತ್ತು THO ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಬಂದಿದ್ವಿ. ಈಗಾಗಲೇ ಅವ್ರನ್ನ ಒಂದೇ ಮನೆಗೆ ಐಡೆಂಟಿಫೈ ಮಾಡಿದ್ವಿ, ಅವ್ರಿಗೆ ಸೀಲ್ ಡೌನ್ ಮಾಡಿದ್ವಿ. 7 ಡೇಸ್ ಅವರು ಹೋಮ್ ಐಸೋಲೇಷನ್ ಇರ್ತಾರೆ. ನಂತರ ಆಫ್ಟರ್ 7 ಡೇಸ್ ಉಳಿದವರು ಕೂಡ ಇಲ್ಲಿ ಚೆಕನ್ನು ಮಾಡ್ತೀವಿ. ಈಗ ಅದಕ್ಕೆ ಮಾಡಲಿಕ್ಕೆ ಇಲ್ಲ, ಅವರು ಬೇರೆ ಕಡೆ ಐಸೋಲೇಷನ್ನಿಂದ ಇಲ್ಲಿ ಬರೋದಿಲ್ಲ. ಬೇರೆ ಅವರು ಈಗ ಅಷ್ಟು ಜನ ಬೇರೆ ಕಡೆ ಇದ್ದಾರೆ, ಅಲ್ಲಿ ಅವ್ರನ್ನ ಹೋಮ್ ಐಸೋಲೇಷನ್ ಇರ್ತಾರೆ. ಅಲ್ಲ, ಇವರು ಬೇರೆ ಕಡೆ ಇರೋದನ್ನ ಅಷ್ಟು ಸಮಸ್ಯೆ ಇಲ್ಲ ಅಂತ ರಿಪೋರ್ಟ್ ನೋಡ್ಕೊಂಡು ಮುಂದಿನ ಕ್ರಮ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಇಷ್ಟೆಲ್ಲ ಆದೇಶ ಆಗಿದೆ, ಇಷ್ಟೆಲ್ಲ ಗೊತ್ತಾದರೂ ಕೂಡ ಇನ್ನೂ ಸೀಲ್ ಡೌನ್ ಮಾಡಿದಾರಾ ಇಲ್ವಾ? ನವಿತಾ, ಏನಂತಂದ್ರೆ ಈಗಾಗಲೇ ಕೊಡಗಿನಲ್ಲಿ ಸಾಕಷ್ಟು ರೆಸಾರ್ಟ್ಗಳಲ್ಲಿ ಈ ರೀತಿ ಸಿಬ್ಬಂದಿಗೇನೆ ಕೋವಿಡ್ ಪಾಸಿಟಿವ್ ಆಗ್ತಿರುವಂತಹ ಪ್ರಕರಣಗಳಿದ್ದಾವೆ. ಆದ್ರೆ ಸ್ಥಳಕ್ಕೆ ಹೋದಂತಹ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ನಿಯಮವನ್ನ ಪಾಲನೆ ಮಾಡಿ ಸೀಲ್ ಡೌನ್ ಮಾಡಬೇಕಾಗಿತ್ತು. ಆದ್ರೆ ಸ್ಥಳಕ್ಕೆ ಹೋದಂತಹ ಅಧಿಕಾರಿಗಳು ಕೇವಲ ಪರಿಶೀಲನೆ ಮಾಡುವಂತದ್ದು, ನಾವು ಸೀಲ್ ಡೌನ್ ಮಾಡ್ತೀವಿ ಅನ್ನಂತಹ ಮಾಹಿತಿಯನ್ನ ನೀಡಿ ಈಚೆಗೆ ಬರುವಂತಹ ಕೆಲಸವನ್ನ ಅಷ್ಟೇ ಆಗ್ತಿರುವಂತದ್ದು. ಹೀಗಾಗಿ ಏನು ರೆಸಾರ್ಟ್ಗಳಿಗೆ ಬರ್ತಿರುವಂತಹ ಪ್ರವಾಸಿಗಳೇನಿದ್ದಾರೆ ಅವರು ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ತಮ್ಮ ಊರುಗಳಿಗೆ ಹೋಗುವಾಗ ಅಲ್ಲಿಗೂ ಕೂಡ ಕೋವಿಡ್ ನ ತಗೊಂಡು ಹೋಗ್ತಾರೆ ಅನ್ನೋಂತಹದ್ದು ಬಹಳ ಸ್ಪಷ್ಟವಾಗಿ ಗೋಚರಾಗ್ತಿರೋಂಥದ್ದು. ಅಧಿಕಾರಿಗಳ ಈ ನಡೆ ಏನಿದೆ ಇದು ಸಾಕಷ್ಟು ಒಂದ್ ರೀತಿ ಅನುಮಾನಗಳಿಗೂ ಕೂಡ, ಪ್ರಶ್ನೆಗಳಿಗೂ ಕೂಡ ಒಂದ್ ರೀತಿ ಎಡೆ ಮಾಡಿ ಕೊಡ್ತಿರುವಂತದ್ದು. ಸೊ ಯಾವ ಕಾರಣಕ್ಕಾಗಿ ಆ ರೀತಿ ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ಈಗ ತಿಳಿಬೇಕಾಗಿರುವಂತದ್ದು. ಮಾಧ್ಯಮಗಳು ಕೇಳಿದ್ರೆ ಅಧಿಕಾರಿಗಳು ಕೇಳುವಂತದ್ದು ಕೇವಲ ನಾವು ಸೀಲ್ ಡೌನ್ ಮಾಡ್ತೀವಿ ಅಥವಾ ಏನು ಕೋವಿಡ್ ಪಾಸಿಟಿವ್ ಬಂದ ಅಂತಹ ಸಿಬ್ಬಂದಿಗಳನ್ನ ನಾವು ಪ್ರತ್ಯೇಕವಾಗಿ ಕ್ವಾರಂಟೈನ್ ಮಾಡಿದೀವಿ ಅನ್ನೋಂತಹ ಉತ್ತರವನ್ನು ಕೊಡ್ತಿರುವಂತದ್ದು ಸಾಕಷ್ಟು. ಸಿಬ್ಬಂದಿ ಇದ್ದಾರಾ ರವಿ? ಈಗಲೂ ಕೂಡ ರೆಸಾರ್ಟ್ ನಲ್ಲಿ ಸಾಕಷ್ಟು 100 ಪ್ರವಾಸಿಗರು ಇದ್ದಾರೆ. ಇನ್ನೂ ಕೂಡ ಅವ್ರನ್ನ ಚೆಕ್ಔಟ್ ಮಾಡಿಸಿ ಅಥವಾ ಅವ್ರಿಗೆ ಪರಿಶೀಲನೆ ಮಾಡಿ ಅವ್ರಿಗೆ ಏನಾಗಿದೆ ಸ್ಥಿತಿ ಅನ್ನಂತಹ ತಿಳ್ಕೊಳ್ಳುವಂತಹ ಕೆಲಸವನ್ನ ಇನ್ನೂ ಕೂಡ ಅಧಿಕಾರಿಗಳು ಮಾಡದಿಲ್ಲ ಇರುವಂತದ್ದು ಏನಿದೆ ಅದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ನವಿತಾ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯ ಬೆನ್ನತ್ತಿದೆ ಕೊರೋನಾ. ಬೆಂಗಳೂರಲ್ಲಿ ಈವರೆಗೂ 618 ಪೊಲೀಸರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಇವತ್ತು ಒಂದೇ ದಿನ 114 ಜನ ಪೊಲೀಸರಿಗೆ ಪಾಸಿಟಿವ್ ದೃಢಪಟ್ಟಿದ್ದು, ಈವರೆಗೆ ಕೇವಲ 36 ಪೊಲೀಸರು ಕೋವಿಡ್ ಇಂದ ಗುಣಮುಖರಾಗಿದ್ದಾರೆ. 618 ಪೊಲೀಸರಲ್ಲಿ ಓರ್ವ ಸಿಬ್ಬಂದಿ ವ್ಯಾಕ್ಸಿನ್ ಪಡೆದಿಲ್ಲ. ವಾಹನ ತಪಾಸಣೆ, ಮಾಸ್ಕ್, ಫೈನ್ ಹಾಕುವ ಸಿಬ್ಬಂದಿಗೆ ಕೊರೋನಾ ಕಾಣಿಸಿಕೊಂಡಿದ್ದು, ಸದ್ಯ ಕೊರೋನಾ ಭಯದ ನಡುವೆಯೂ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜನರಿಗೆ ಅರಿವು ಮೂಡಿಸಲು ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಅನ್ನುವರು ವಿಭಿನ್ನವಾಗಿ ಜಾಗೃತಿ ಮೂಡಿಸುತ್ತಿದ್ದಾರೆ. 3ನೇ ಅಲೆಯ ಸೋಂಕು ಹರಡದಂತೆ ಕೊರೋನಾ ವೇಷಭೂಷಣ ತೊಟ್ಟು ನಗರದಲ್ಲಿ ಸಂಚರಿಸಿ ಅಣಕು ಪ್ರದರ್ಶನ ಮಾಡುತ್ತಿದ್ದಾರೆ. ಮಾಸ್ಕ್ ಬಗ್ಗೆ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ಜನರಲ್ಲಿ ಮತ್ತು ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ.
ನಾವು ನಾಗರಿಕ ಸಮಿತಿ ವತಿಯಿಂದ ಸರಕಾರಿಯನ್ನು ಘೋಷಣೆ ಮಾಡಿದೆ. ಈಗಾಗಲೇ ಒಮಿಕ್ರಾನ್ ಮತ್ತು ಕೊರೋನಾಗಳ ಎಂಬ ಏನು ಅಣು ದೇಶದಲ್ಲಿ ಹರಡ್ತಿವೆ. ಹಾಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಭಾಳಷ್ಟು ಏರಿಕೆ ಆಗಿದ ಕಾರಣ ನಾವು ಇದನ್ನು ಜನರಿಗೆ ಅರಿವು ಮೂಡಿಸೋಕ್ಕೋಸ್ಕರ ನಾವು ಈ ಅಣುಕು ಪ್ರದರ್ಶನವನ್ನು ನಾವು ತೋರಿಸಿ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರೇಣುಕಾಚಾರ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದು, ಮಕ್ಕಳು ಅತ್ತಾಗ ಜಾತ್ರೆಯಲ್ಲಿ ಕಾರ್ ಕೊಡಿಸುವ ರೀತಿಯಲ್ಲಿದೆ. ಈ ಹುದ್ದೆಯಿಂದ ಕ್ಷೇತ್ರದ ಜನರಿಗೆ ಏನ್ ಮಾಡಕ್ಕಾಗತ್ತೆ? ಏನು ಮಾಡೋಕ್ಕಾಗ್ತಾ ಇಲ್ಲ. ಬಿಎಸ್ವೈ ಸೂಚನೆಯಂತೆ ಹಲವರು ಹಮಾಲಿ ಕೆಲಸ ಮಾಡಿದ್ದೇವೆ. ಕಳೆದ 3 ಅವಧಿಯಲ್ಲಿ ಅವರೇ ಸಚಿವರಾಗಿದ್ದಾರೆ. ಪ್ರತಿ ಬಾರಿ ಅವರೇ ಸಚಿವರಾಗೋದಕ್ಕೆ ನೋವಿದೆ. ಗುಜರಾತ್ ಮಾದರಿಯಲ್ಲಿ ಸಚಿವ ಸಂಪುಟ ರಚನೆ ಆಗಬೇಕು. ಪಕ್ಷದ ಹಿರಿಯ ನಾಯಕರಿಗೆ ಈ ಬಗ್ಗೆ ಮನವರಿಕೆ ಮಾಡ್ತೀವಿ. ಹೊಸ ಮುಖಗಳಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳಿ ರೇಣುಕಾಚಾರ್ಯ ಮನವಿಯನ್ನ ಮಾಡಿದ್ದಾರೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರಾಜಕೀಯ ಕಾರ್ಯದರ್ಶಿ ಮಾಡಿದ್ರು, ಬಸವರಾಜ ಬೊಮ್ಮಾಯಿಯವರು ಮಾಡಿದರೆ. ಇದು ಶಿಷ್ಟಾಚಾರ. ನಾನು ಹೇಳಿದ್ದೇನು, ಓದೇ ಪುಟ ಬಂದೇ ಪುಟ. ಇಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಇಲ್ಲ. ಯಾರೋ ತಾಲೂಕಿನಲ್ಲಿ ಬರ್ತಾರೆ, ಜಿಲ್ಲೆಯವರು ಬರ್ತಾರೆ. ಈಗ ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಭಿವೃದ್ಧಿ ವಿಚಾರದಲ್ಲಿ ಇನ್ನೆರಡು ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳಾದರೆ ಹಿಂದಿನ ಯಡಿಯೂರಪ್ಪನವರು ಇದ್ದರು, ಈಗ ಬಸವರಾಜ ಬೊಮ್ಮಾಯಿಯವರು ಸಚಿವರ ಹತ್ರ ಜಗಳ ಮಾಡಿ ಅನುದಾನ ತರೋದು ಗೊತ್ತು ತರ್ತೀನಿ. ಮಕ್ಕಳ ತಾಗ ಒಂದು ಕಾರ್ ಕೊಡಿಸ್ತಾರೆ ಜಾತ್ರೆಯಲ್ಲಿ, ಹಂಗೆ ಒಂದು ಕಾರ್ ಕೊಡಿದ್ರೆ ಸುತ್ತಾಡ್ತೀನಿ. ಕಚೇರಿ ಇದೆ, ಚೇಂಬರ್ ಇದೆ, ಮನೆ ಇದೆ, ಶಿಷ್ಟಾಚಾರ ಅಷ್ಟೇ ಅಂತ ಹೇಳಿದ್ದೀನಿ. ಹಾಗಾಗಿ ಯಾವುದೇ ಸ್ವಾರ್ಥಕ್ಕೋಸ್ಕರ ಮಂತ್ರಿ ಆಗಬೇಕಂತ ನಾನು ಬಯಸಿಲ್ಲ. ನಾನೇನು ಕಮರ್ಷಿಯಲ್ಗೋಸ್ಕರ ಜನರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೇಳಿದ್ವಿ. ಆದರೆ ನನ್ನ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಜನತೆ ಆಶೀರ್ವಾದ ಮಾಡಿರಲ್ಲ, ಅದಕ್ಕಿಂತ ಯಾವ ಸ್ಥಾನ ದೊಡ್ಡದಲ್ಲ. ಈ ರಾಜಕೀಯ ಕಾರ್ಯದರ್ಶಿಯಿಂದ ಏನೂ ಜನಪರವಾದ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಷ್ಟು ಹೇಳಿದ್ದು ಸತ್ಯ. ಮುಂದೂ ಸಹ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀನಿ. ಹಿಂದೆ ಯಡಿಯೂರಪ್ಪನವರು ಆರ್ಎಸ್ಎಸ್ ಪ್ರಮುಖರನ್ನ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಅಥಣಿಯಲ್ಲಿ ಆರ್ಎಸ್ಎಸ್ ಪ್ರಮುಖ ಅರವಿಂದ್ ರಾವ್ ದೇಶಪಾಂಡೆ ಅವರ ಮನೆಗೆ ರಮೇಶ್ ಜಾರಕಿಹೊಳಿ ಭೇಟಿಯನ್ನ ಕೊಟ್ಟಿದ್ದಾರೆ. ಅರವಿಂದ್ ರಾವ್ ದೇಶಪಾಂಡೆ ಆರ್ಎಸ್ಎಸ್ ಉತ್ತರ ಪ್ರಾಂತ್ಯದ ಪ್ರಮುಖರು, ಅವರನ್ನ ಭೇಟಿಯಾಗಿದ್ದಾರೆ. ಸಚಿವ ಸ್ಥಾನಕ್ಕೆ ನಾನು ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಪಕ್ಷ ಅಧಿಕಾರಕ್ಕೆ ತರುವ ಬಗ್ಗೆ ಮಾತ್ರ ಆರ್ಎಸ್ಎಸ್ ಮುಖಂಡರ ಜೊತೆ ಚರ್ಚೆಯನ್ನ ಮಾಡಿದ್ದು, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಮೈಸೂರಿನ ಪಿಂಜ್ರಾಪೋಲ್ನಲ್ಲಿ ಹಸುಗಳಿಗೆ ಪೂಜೆ ಸಲ್ಲಿಸಿ ಬೆಂಕಿಯಲ್ಲಿ ಕಿಚ್ಚು ಹಾಯಿಸಲಾಗಿದೆ. ಪಿಂಜ್ರಾಪೋಲ್ನಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ರಕ್ಷಣೆ ಮಾಡಿ ತಂದಂತಹ 3,000ಕ್ಕೂ ಹೆಚ್ಚಿನ ಹಸುಗಳಿವೆ. ಈ ಎಲ್ಲಾ ರಾಸುಗಳಿಗೂ ಕಿಚ್ಚನ್ನ ಹಾಯಿಸಲಾಯಿತು. ಇದು ನಿಜವಾದ ಕಿಚ್ಚು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ.